ಯಾವ ಕಾಲ ಫಿಲ್ಮ್ ಚೇಂಬರ್ ಅವ್ರು ಏನು ಹೇಳಿಲ್ವಾ ಸರ್ ಇದ್ರ ಬಗ್ಗೆ? ಯಾಕಂದ್ರೆ ಈ ತರದ್ದು ಒಂದು ಇನ್ಸಿಡೆಂಟ್ ಆದಾಗ ಫಿಲ್ಮ್ ಚೇಂಬರ್ ಇಂದಾನೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ 5 ಲಕ್ಷ ಕೊಡಲಾಯಿತು. ಓಕೆನಾ? ನಮ್ಮ ಸೂಪರ್ ಸ್ಟಾರ್ ಈ ಥರದ್ದೊಂದು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ 5 ಲಕ್ಷ ರೂಪಾಯಿ ಹೋಗಿ ಕೊಟ್ಟು ಬಂದರು. ಸೊ ಫಿಲ್ಮ್ ಚೇಂಬರ್ ಅವರು ಈಗ ಇದೊಂದು ಧಕ್ಕೆ ರೀತಿನೇ ಚಿತ್ರರಂಗಕ್ಕೆ. ಸೊ ಅವರೇನು ಇನ್ವಾಲ್ವ್ ಆಗಿಲ್ವಾ? ಯಾಕೆ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಥರದ ಸಿನಿಮಾ ಮಾಡ್ತಾ ಇದ್ದೀರಾ? ಏನೋ ಒಂದು ತಪ್ಪು ಆಗಿರ್ಬೋದು, ಇನ್ನೂ ಪ್ರೂವ್ ಆಗಿಲ್ಲ. ಸೊ ಯಾಕೆ ಮಾಡ್ತಾ ಇದ್ದೀರಾ ಅಂತ ಏನು ಪ್ರಶ್ನೆ ಬಂದಿಲ್ವಾ ಫಿಲ್ಮ್ ಚೇಂಬರ್ ಕಡೆಯಿಂದ? ಇಲ್ಲ, ಫಿಲಮ್ ಚೇಂಬರ್ ಅವರು ಅದು 5 ಲಕ್ಷನ ಕೊಟ್ಟಿದ್ದು ನಮ್ಮ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು 5 ಲಕ್ಷ ಕೊಡ್ತಾರೆ, ಅದು ನಮ್ಮ ಫಂಡಲ್ಲೇ ಕೊಟ್ಟಿದ್ರು. ಅದನ್ನು ನಾನೇ ವೈಯಕ್ತಿಕವಾಗಿ ಅದನ್ನು ಜನರಲ್ ಬಾಡಿಲೂ ಕೂಡ ನಾನು ಕೂಡ ನಿರ್ಮಾಪಕ ಅದನ್ನು ಅಬ್ಜೆಕ್ಷನ್ನು ಮಾಡಿದ್ದೆ. ನೀವು ಕೊಡೋಂಗಿಲ್ಲ, ಹೇಗೆ ಕೊಡ್ತೀರಾ ಅಂತೇಳಿ ನಾನು ಅದು ಜನರಲ್ ಬಾಡಿಲಿ ನಾನು ಅಬ್ಜೆಕ್ಷನ್ ಮಾಡಿದೆ. ಅದು ಕೂಡ ನೋಟ್ ಆಗಿದೆ. ಸೊ ಇದು ನೀವು ನಿರ್ಮಾಪಕರಿಗೆ ಒಳಿತಾಗಿರೋ ಫಂಡ್ಸ್ಗಳು ನೀವು ಕೊಡಬೇಕಾಗಿಲ್ಲ ಅಂದೆ. ಅದು ಏನೋ ಕೊಟ್ಟಿದೆ ಅಂತ ಅದು ಮಾತುಕತೆ ಮುಖಾಂತರ ಸುಮ್ಮನೆ ಕೊಟ್ಟಿದ್ದಾರೆ. ಏನೂ ಇಲ್ಲ, ಖಂಡಿತ ಇಲ್ಲ. ನಿರ್ಮಾಪಕ ಸಂಘ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಯಾರ ಪರವಾಗಿರ್ತಾರೆ? ನಿರ್ಮಾಪಕರ ಪರವಾಗಿ ಇರುತ್ತಾರೆ. ಈ ಕಲಾವಿದರ ಸಂಘ ಕಲಾವಿದರ ಪರ ಇರುತ್ತೆ ತಾನೆ? ಅವರೇನು ಹೇಳಿಲ್ವಾ? ರಾಕ್ಲೈನ್ ವೆಂಕಟೇಶ್ ಅವರು ಯಾರು ಏನು ಮಾತಾಡಿಲ್ಲ? ಇಲ್ಲ, ನಮ್ಮ ಹತ್ರ ಯಾರು ಏನು ಮಾತಾಡಿಲ್ಲ ಮೇಡಮ್. ನಮ್ಮ ಹತ್ರ ಏನೂ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ ಮೇಡಮ್. ಸೊ ಫೈನಲಿ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇವಾಗ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಇದರಿಂದ ಏನಾದರೂ ನಿಮಗೆ ಅಡೆತಡೆ ಆಗುತ್ತಾ, ಮುಂದಕ್ಕೆ ಹೋಗುತ್ತಾ? ಅದರ್ವೈಸ್ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಗಿದೆಯಾ? ಸೆನ್ಸಾರ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವೆಲ್ಲ ಪಾಯಿಂಟ್ಸ್ನ ನೀವು ಗಮನದಲ್ಲಿಟ್ಕೊಂಡು ಮುಂದೆ ಹೋಗ್ತೀರಾ ಅಂತ? ಮೇಡಮ್, ನಾನು ಒಬ್ಬ ವಕೀಲನಾಗಿ ಕಾನೂನು ಬಗ್ಗೆ ಅಪಾರ ಗೌರವ ಮತ್ತು ನಂಬಿಕೆ ಇದೆ. ಇಂಡಿಯಾದಲ್ಲಿ ಜುಡಿಷರಿ ಅನ್ನೋದು ಸ್ಟ್ರಾಂಗ್ ಆಗಿದೆ. ಸೊ ಕಾನೂನು ಅನ್ನೋದು ನನಗೂ ಒಂದೇ, ಸಾಮಾನ್ಯ ಪ್ರಜೆಗೂ ಒಂದೇ. ಸೊ ಸೆನ್ಸಾರ್ ಬೋರ್ಡವರು ಅವರ ಕರ್ತವ್ಯವನ್ನು ನಿಷ್ಪಕ್ಷಪಾತದಿಂದ ಮಾಡ್ತಾರೆ, ಸೆನ್ಸಾರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಆಲ್ರೆಡಿ ಎಲ್ಲ ಕಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ, ಅವರೆಲ್ಲ ನೋಡಿದ್ದಾರೆ, ಎಲ್ಲ ಮೇಲ್ ಹಾಕಿದ್ದಾರೆ, ಎಲ್ಲ ಇದೆ. ಸೊ ಜಸ್ಟ್ ಇಶ್ಯೂ ಮಾಡಬೇಕು. ಅವರು ಒಂದು ಕ್ಲಾರಿಫಿಕೇಷನ್ ಕೇಳಿದ್ದಾರೆ, ನಾವು ಪ್ರೊಡಕ್ಷನ್ ಹೌಸಿಂದ ಕ್ಲಾರಿಫಿಕೇಷನ್ ಕೊಡ್ತೇವೆ, ಮುಗಿಯುತ್ತೆ ಅಷ್ಟೇನೆ. ಇಲ್ಲಿ ನಾವೇನು ಸ್ಪಷ್ಟವಾಗಿ ಏನು ಹೇಳೋದು ಅಂದರೆ, ದರ್ಶನ್ ಸರ್ ಕೇಸ್ಗೂ ಈ ಸಿನಿಮಾಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ. ಬೇಕಾದರೆ ಅವ್ರು ಬಂದು ನೋಡಲಿ, ಮೇಡಮ್ ನೋಡ್ತಾರಾ? ಮೇಡಮ್ಗೂ ತೋರಿಸ್ತೀವಿ. ಯಾರು ನೋಡ್ತಾರೆ? ವಿಜಯಲಕ್ಷ್ಮಿ ಮೇಡಮ್ ನೋಡ್ತಿದ್ರೆ ಡೆಫಿನೆಟ್ಲಿ ತೋರಿಸ್ತೀವಿ. ಯಾರು ಬೇಕಾದರೂ ಬಂದು ನೋಡಲಿ. ಅಂದರೆ ಕ್ಲೈಮ್ಯಾಕ್ಸ್ ದರ್ಶನ್ ಸರ್ ಪರವಾಗಿದೆ ಅನ್ನೋ ಒಂದು ಇದು ಕಾಣ್ತಾ ಇದೆ ನಿಮ್ಮ ಮಾತಲ್ಲಿ. ಇಲ್ಲ, ಆ ಥರ ಇಲ್ಲ ಮೇಡಮ್. ದರ್ಶನ್ ಸರ್ ಸಿನಿಮಾನೇ ಮಾಡಲಿಲ್ಲ ಅಂದ್ರೆ ಅವ್ರ ಪರವಾಗಿ ಹೇಗಿರುತ್ತೆ? ಅವ್ರು ಡೌಟ್ ಇದ್ರೆ ಬಂದು ನೋಡಲಿ, ಅವ್ರು ಹೇಳಲಿ ಇಂಥದ್ದು ಸರಿ ಇಲ್ಲಪ್ಪ, ಇಂಥದ್ದು ಕಟ್ ಮಾಡಲಿ ಅನ್ನಲಿ, ಬೇಕಾದ್ರೆ ನಾವು ಮಾಡ್ತೇವೆ. ಸೊ ಇವಾಗ ಲವ ಅವ್ರಿಗೆ ಯಾವಾಗಲೂ ಯಾಕೆ ಟ್ರೂ ಇನ್ಸಿಡೆಂಟ್ ಮೇಲೆ ಕಣ್ಣು? ಅದೇ ಟ್ರೂ ಇನ್ಸಿಡೆಂಟ್ನ ಇಟ್ಕೊಂಡು ಸಿನಿಮಾಗಳು ಮಾಡ್ತಾರೆ. ಜೊತೆಗೆ ಈ ಬಾಸ್ ಸಿನಿಮಾಗೆ ಎಷ್ಟು ಖರ್ಚಾಗಿರ್ಬೋದು? ಯಾಕಂದರೆ ದರ್ಶನ್ ಅವರು ಸಿನಿಮಾ ಮಾಡಬೇಕು ಅಂತಂದರೆ, ಅವ್ರಿಗೆ ಸಿನಿಮಾ ಮಾಡಬೇಕು ಅಂದರೆ ಸುಮಾರು 100 ಕೋಟಿ ಖರ್ಚಾಗುತ್ತೆ, ಒಂದು 60ರಿಂದ 70 ಕೋಟಿ ಬೇಕು. ಸೊ ಈಗ ಬಾಸ್ ಸಿನಿಮಾನ ಎಷ್ಟು ಕೋಟಿ ಒಳಗಡೆ ನೀವು ಒಂದು ನಿರ್ದೇಶನ ಮಾಡಿದರೆ ಎಷ್ಟು ಕೋಟಿ ಬಡ್ಜೆಟ್ ಆಗಿದೆ ಅನ್ನೋ ಒಂದು? ಮೇಡಮ್, ಅದನ್ನು ನೀವು ನಿರ್ಮಾಪಕರಿಗೆ ಕೇಳಿ. ನಿರ್ಮಾಪಕರು ಹೇಳ್ತಾರೆ. ನಮಗೆ ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ನಿರ್ಮಾಪಕರು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ನನ್ನ ಅವ್ರ ಹಿಂದೆ ನಟವರ್ಲಾಲ್ ಅಂತ ಸಿನಿಮಾ ಮಾಡಿದ್ದು, ಇದು ಅವ್ರ ಜೊತೆ 2ನೇ ಸಿನಿಮಾ. ಅವ್ರು ಕೇಳಿದ್ರೆ ಅವ್ರು ಎಷ್ಟು ಕಾಸ್ಟ್ ಆಗಿದೆ ಅಂತ ಅದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವ್ರು ನಮಗೇನು ಕೇಳಲ್ಲ. ಡೈರೆಕ್ಟ್ರೆ ನಿಮಗೇನು ಸಿನಿಮಾ ಮಾಡಿ ನೀವು, ನಿಮ್ಗೇನು ಬೇಕು ಲೆಕ್ಕ ಅಂತಾರೆ. ಲಾಭ ಬಂದರೂ ಅವ್ರದ್ದೇ, ನಷ್ಟ ಆದರೂ ಅವ್ರದ್ದೇನೆ. ಒಂದು 45 ಡೇಸ್ ಮಾಡಿದ್ವಿ. ಡೇ ನೈಟ್ ಎಲ್ಲ ಡಬಲ್ ಕಾಲ್ ಶೀಟ್ ಹಾಕಂದ್ರೆ ಒಂದು 80 ಡೇಸ್ ಆಗುತ್ತೆ ಮೇಡಮ್. ಶೆಡ್ ಇದೆಯಾ ಸಿನಿಮಾದಲ್ಲಿ? ಇಲ್ಲ ಮೇಡಮ್, ಶೆಡ್ ಇಲ್ಲ ಮೇಡಮ್. ಲಾಯರ್ ಆಗಿ ನೀವೇ ಕಾಣಿಸ್ಕೊಂಡಿದ್ದೀರಾ? ಇಲ್ಲ, ನೆವರ್. ಅದು ಇದು ಒಂದು 5-6 ದಿನ ನಡೆಯುವಂಥ ಸ್ಟೋರಿಗಳು ಅಷ್ಟೇನೆ ಬರೋದಿಲ್ಲಿ. ಇಲ್ಲಿ ಸಿನಿಮಾ ನೀವು ನೋಡಿದ್ರೆ ತುಂಬ ಇದು ನಾನು ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಇದು ದರ್ಶನ್ ಸರ್ ರಿಯಲ್ ಸ್ಟೋರಿ ಅಲ್ಲ. ಯಾವುದೇ ಒಂದು ಏನು ಇಲ್ಲಿ ಹೇಳ್ತಾರೆ, ಕ್ರೈಮ್ ನಂಬರು 150ನೋ ಎಷ್ಟೋ ಹೇಳ್ತಾರೆ, ಆ ಸಂಬಂಧಪಟ್ಟ ಘಟನೆ ನಾವು ಚಿತ್ರೀಕರಣ ಮಾಡೇ ಇಲ್ಲ. ಸರ್ ನೀವು ಹಂಗೆ ಹೇಳ್ತೀರಾ, ಬಟ್ ಆ ಒಂದು ದೃಶ್ಯಗಳೆಲ್ಲ ಹೋಲಿಕೆ ಥರ ಇದೆ. ಜೊತೆಗೆ ಹೆಸರುಗಳು ಶಿವಸ್ವಾಮಿ, ಲಕ್ಷ್ಮಿ ಮತ್ತು ಶೀಲಾಗೌಡ ಅಲ್ಲ? ಸೊ ಶೀಲಾಗೌಡ ಅಂತ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇನ್ನೂ ನಮಗೆ ಅದನ್ನ ಅಂದರೆ ನೀವು ಅದೇ ಸಿನಿಮಾ ಅದೇ ಪ್ರಕರಣವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಅಂತಲೇ ಅನಿಸ್ತಿದೆ ಅಷ್ಟೇ. ಅದಕ್ಕೆ ಕೇಳಿದ್ದು, ಶೆಡ್ ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ? ಮೀಡಿಯಾಗಳೇನಾದರೂ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ.
ಹಾಗೇನಾರ ಇತ್ತು ಅಂದರೆ ಸೆನ್ಸಾರ್ ಬೋರ್ಡವರು ಕ್ಲಿಯರಾಗಿ ಸಿನಿಮಾ ನೋಡಿದ್ದಾರೆ. ಒಂದು 12 ಕಟ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅಬ್ಜೆಕ್ಷನ್ನ ಹೇಳಿದೆ. ಅವರಿಲ್ಲ, ನೀವು ಇಲ್ಲ ಅಂದರೆ ನೀವು ಹೋಗಿ ಅಂತ ಹೇಳಿದ್ರು, ಅಪೀಲ್ ಹೋಗಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಾಂದರೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಡಿಸ್ಕ್ಲೈಮರಲ್ಲಿ 15 ನಿಮಿಷ ಇದು ಏನು ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ, 15 ಸೆಕೆಂಡ್ ಹಾಕಿ ಹೋಲ್ಡ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಆ ಸೆನ್ಸಾರ್ ಹೇಳಿದ್ಕೆಲ್ಲ ಕೊಟ್ಟಿದ್ದೀವಿ. ನಾವು ಯಾವುದೇ ಒಬ್ಬ ಇನ್ಸಿಡೆಂಟಲ್ಲಿರೋ ನಡೆದಿರೋಂಥ ಒಬ್ಬ ವ್ಯಕ್ತಿಗಳ ಹೆಸರುಗಳನ್ನು ತೊಗೊಂಡಿಲ್ಲ. ಇಲ್ಲ ಆಲ್ರೆಡಿ U/A ಇಶ್ಯೂ ಮಾಡಿದ್ದಾರೆ. ಆಲ್ರೆಡಿ U/A ಕೊಟ್ಟಿದ್ದಾರೆ, ಇಲ್ಲೇ ಇದೆ ನೋಡಿ. ಅದು ಸೆನ್ಸಾರ್ ಕಟ್ಸ್ಗಳು ಕೊಟ್ಟು U/A ಅಂತ ಓರಳಿ ಕೊಟ್ಟಿದ್ದಾರೆ. ನಾವು ಸೆನ್ಸಾರ್ ಕಟ್ಗಳನ್ನ ಸಬ್ಮಿಟ್ ಮಾಡಿದ್ದೇವೆ. ಕೊಡಲೇಬೇಕು, ಅವರು ಕೊಡೋಕ್ಕಾಗೋದಿಲ್ಲ. ಅದು ಈಗ ನಾನು 100 ಸಿನಿಮಾಗಳಿಗೆ ಲೆಟ್ರ್ ಬರಿತೀನಿ. ಈಗ ನಾನು 100 ಸಿನಿಮಾಕ್ಕೆ ನೋಟಿಸ್ ಕೊಡ್ತೀನಿ. ಈಗ ನನಗೆ ಇಷ್ಟ ಆಗಲ್ಲ ಸಿನಿಮಾ, ನಾನು ಇಮೇಜ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಬರ್ತಾ ಇದೆ, ಯಾವುದೋ ಒಂದು ಸೂಪರ್ ಸ್ಟಾರ್ ಸಿನಿಮಾ ಬರ್ತಾ ಇದೆ, ಕೊಡ್ತೀನಿ ನಾನು ನೋಟಿಸು. ಇದು ನನಗೆ ಏನೋ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸ್ವಾಸ್ಥ್ಯತೆ ಬಿಡುತ್ತೆ, ಅದು ಚಿಕ್ಕ ಮಕ್ಳ ಮೇಲೆ ಪ್ರಭಾವ ಬೀಳುತ್ತೆ, ಅದು ಇದು ಅಂತ ಸ್ಟಾಪ್ ಮಾಡಿಬಿಡ್ತಾರಾ? ಇಲ್ಲ ಮೇಡಮ್, ಇಲ್ಲ ಸುಮ್ಮನೆ ಆ ಥರ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹಾಗಂತ ಸ್ಟಾಪ್ ಮಾಡಿಬಿಡ್ತಾರೆ. ಮಾಡೋಕ್ಕಾಗೋದಿಲ್ಲ. ಅದೊಂದು CBFC ಇದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಪ್ರಕಾರ ನೋಡಿದ್ರೆ ಅವ್ರು ಡ್ಯೂಟಿ ಮಾಡ್ತಾರೆ. ಈಗ ಕೋರ್ಟ್ ಏನಿದ್ರು ಸ್ಟೇ ಕೊಡಲಿ, ನೀವು ನೋಡಬೇಡಿ ಸಿನಿಮಾ ಅಂತ ಹೇಳಿ ವಕೀಲರ ಮೂಲಕ ನೋಟಿಸ್ ಕೊಟ್ಟ ತಕ್ಷಣ ಅದನ್ನು ನಿಲ್ಲಿಸೋಕ್ಕೆ ಅದು ತುಂಬ ನೋವಿನ ವಿಚಾರ. ನಾವು ಸ್ಟೇ ತಂದರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ? ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಈಗ ಹಿಂದಿ ಡಬ್ಬಿಂಗ್ ರೈಟ್ಸ್ ಮೊನ್ನೆ ಅಗ್ರಿಮೆಂಟ್ ಇತ್ತು, ಅವರು ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆಯಾ ಸರ್? ಎಲ್ಲ ಆಗಿದೆ. ಮಾತಾಡಿದ ಒಂದು ಚಾನಲ್ ಅವ್ರಿಗೆ. ಸೊ ಅವರು ಸರ್ಟಿಫಿಕೇಟ್ ಬೇಕು ಅಂದರೆ ಅದರಲ್ಲಿ ಓಡಾಡ್ದು ಅವರು ಡಿಲೇ ಮಾಡಿದ್ರು ಒಂದು ಸ್ವಲ್ಪ. ನಮ್ಮದು ಕಟ್ಸ್ಗಳು ಅವೆಲ್ಲ ಇತ್ತಲ್ಲ ಕೊಡೋದೆಲ್ಲ. ಇಲ್ಲ, ಎಲ್ಲ ನಡೀತಾ ಐತೆ, ಮಾತುಕತೆ ಆಗುತ್ತೆ.